ಪ್ಯಾಕಿಂಗ್ ಸ್ಟಾರ್ಟ್ ಮಾಡಬೇಕು. ಇನ್ನೇನು ಒಂದು ಹಾಫ್ ಅನ್ ಅವರಲ್ಲಿ ಬಿಡಬೇಕು. ಕೆಳಗಡೆ ತಾಕ್ಬಿಡು. ಆ ಕಡೆ ಬೀಳ್ಸು. ಫಿಸಿಕ್ಸ್ ತಗೊಂಡಿದ್ದೀನಿ. ಸೊ ಇಲ್ಲಿ ಸ್ಟ್ಯಾಂಡು, ಇನ್ನು ಲ್ಯಾಪ್ಟಾಪ್ ಎತ್ತಿಡಬೇಕು. ಓ ಕಣ್ಣು ನೋಡಿ ಹೆಂಗ್ ಕಾಣಿಸ್ತೈತೆ. ಇನ್ನ ಫೋನಲ್ಲಿ ಎಂಟ್ರಿ ಆಗಿದ ತಕ್ಷಣ 2 ಕ್ವೀನ್ ಸೈಜ್ ಬೆಡ್. ಸೊ ನಾನು ಒಂದು ರೋಟಿ, ವೆಜ್ ಕರಿ, ಬಿರಿಯಾನಿ ಆ್ಯಂಡ್ ಚಿಕನ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ಗೈಸ್. ಸೊ ಏನು ಪ್ಲ್ಯಾನ್ ಆಗಿದೆ ಅಂದರೆ ಸಡನ್ ಪ್ಲ್ಯಾನ್ ಆಗಿದೆ ನಂದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಂದು ಸಡನ್ ಪ್ಲ್ಯಾನೇ ವರ್ಕೌಟ್ ಆಗೋದು. ಸೊ ಇವಾಗ ಬೆಳಿಗ್ಗೆ ಇಲ್ಲ, ಆ್ಯಕ್ಚುಲಿ ಅದು ಲಾಸ್ಟ್ ವೀಕಿಂದ ಹೇಳ್ತಿದ್ದೆ. ನಾನು ಒಂದು ರೆಸಾರ್ಟ್ಗೆ 5 ಜನ ಒಂದು ರೆಸಾರ್ಟ್ಗೆ ಹೋಗೋ ಪ್ಲ್ಯಾನ್ ಆಗಿದೆ. ಲಾಸ್ಟ್ ಮೂಮೆಂಟ್ ಇವಾಗ ಒಂದು 1 hour ಬ್ಯಾಕ್ ರೆಸಾರ್ಟ್ ಎಲ್ಲ ಬುಕ್ ಮಾಡಿದ್ದೀನಿ. ಸೊ ಲೆಟ್ ಸಿ. ಆ್ಯಂಡ್ ಯಾವ ರೆಸಾರ್ಟು ಏನು ಎಲ್ಲಿ ಹೋಗ್ತೀವಿ ಅಂತ ಬ್ಲಾಗ್ ನೋಡ್ತೀರಿ. ಒಳ್ಳೆ ಮಜಾ ಇರುತ್ತೆ. ನನ್ನ ಸ್ಕೂಲ್ ಫ್ರೆಂಡ್ಸ್ ಜೊತೆ ಹೋಗ್ತಾ ಇದ್ದೀವಿ. ಬರೀ 5 ಜನ ಹೋಗ್ತಾ ಇದ್ದೀವಿ. ಲಾಸ್ಟ್ ಮೂಮೆಂಟ್ ಇನ್ನೂ ನಾನು ಪ್ಯಾಕಿಂಗ್ ಮಾಡಬೇಕು. ಈಗ ಜಸ್ಟ್ ನನ್ನ ಮಮ್ಮಿ ಜೊತೆ ಡಿಮಾರ್ಟ್ಗೆ ಹೋಗಿ ಬಂದೆ. ರೇಷನ್ ಎಲ್ಲ ತೊಗೊಬರ್ಬೇಕಿತ್ತು. ಸೊ ಎಲ್ಲ ತೊಗೊಬಂದು ಇವಾಗ ಪ್ಯಾಕಿಂಗ್ ಸ್ಟಾರ್ಟ್ ಮಾಡಬೇಕು. ಇನ್ನೇನು ಒಂದು ಹಾಫ್ ಅನ್ ಅವರಲ್ಲಿ ಬಿಡಬೇಕು. ಲೆಟ್ ಸಿ. ಸೊ 2 ಡೇಸ್ಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ರೂಮ್ಸು ಎಲ್ಲ ತೋರಿಸ್ತೀನಿ. ಒಳ್ಳೆ ರೆಸಾರ್ಟ್ ಇದೆ. ಸೊ ವ್ಲಾಗ್ ನೋಡ್ತೀರಿ ಗೈಸ್. ಇವಾಗ ಬೇಗ ಪ್ಯಾಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸ್ ಬರ್ತಾರೆ, ಮನೆ ಹತ್ರನೇ ಬರ್ತಾರೆ ಗೈಸ್. ಬಟ್ಟೆ ಎಲ್ಲ ಪ್ಯಾಕಿಂಗ್ ಆಗಿದೆ. ಇನ್ನು ನಾನು ಲೈಕ್ ಏನು ತೊಗೊಳ್ಳಿ, ಬಟ್ಟೆ ಏನಾದರೂ ಬಟ್ಟೆ ಅಂದರೆ ಲೈಕ್ ಪ್ಯಾಂಟ್ ಶರ್ಟ್ ತೊಗೊಳ್ಳ ಅಥವಾ ಶಾರ್ಟ್ಸು ಟೀ ಶರ್ಟ್ ತೊಗೊಳ್ಳ ಅಂತ ನೋಡ್ತಾ ಇದ್ದೀನಿ. ಯಾಕಂದರೆ ಬಿಸಿಲಲ್ವಾ, ರೆಡಿ ಹಾಕೋ ಮನ್ಸು ಬರೋಲ್ಲ. ಈ ಶಾರ್ಟ್ಸು ಟೀ ಶರ್ಟಲ್ಲೇ ಒಂಥರ ಕಂಫರ್ಟೇಬಲ್ ಆಗಿರುತ್ತೆ. ಇನ್ನು ರೆಸಾರ್ಟ್ ಬೇರೆ ಎಲ್ಲೂ ಹೋಗೋದಂತೂ ಇಲ್ಲ. ಸೊ ಅದೇ ನೋಡ್ತಾ ಇದ್ದೀನಿ. ಟೀ ಶರ್ಟ್ಸ್ ಎಲ್ಲ ತೊಗೊಬಿಡಲ್ಲ ಅಥವಾ ಏನು, ಬಟ್ ಎಲ್ಲ ತೊಗೊಂಡಿದ್ದೀನಿ. ಸೊ ಇಲ್ಲಿ ಸ್ಟ್ಯಾಂಡು, ಇನ್ನು ಲ್ಯಾಪ್ಟಾಪ್ ಎತ್ತಿಡಬೇಕು ಗೈಸ್. ಸೊ ಇವಾಗ ಮಮ್ಮಿ ಹತ್ರ ಒಂದು 2 ನಿಮಿಷ ಮಾತಾಡ್ಬಿಟ್ಟು ಹೊರಡೋಣ. ಫ್ರೆಂಡ್ಸ್ ಬರ್ತವ್ರೆ ಇವಾಗ, ಎಲ್ಲ ಕೆಳಗಡೆ ಬರ್ತವ್ರೆ. ಸೊ ಬ್ಯಾಗ್ ಎಲ್ಲ ಎತ್ಕೊಂಡು ಹೋಗೋಣ. ನಾವು ಒಂದು 2 ಡೇಸು ಹೋಗ್ಬರ್ತೀನಿ. ಸೊ ಸಡನ್ ಪ್ಲ್ಯಾನು. ಪಾಪ ಮಮ್ಮಿಗೂ ಹೇಳು ಇಲ್ಲ, ಇವಾಗ ಸಡನ್ ಪ್ಲ್ಯಾನ್ ಆಗಿದೆ. ನೈಟ್ ನಾನು ಇಲ್ಲ ಅಂದರೆ ಮನೇಲಿ ಪಾಪ ಅವ್ರಿಗೂ ನಿದ್ದೆ ಬರೋಲ್ಲ. ಬಾಯ್ ಗೈಸ್. ಸೊ ಹೆಲ್ಮೆಟ್ ಎತ್ಕೊಂಡಿದ್ದೀನಿ. ಯಾಕಂದರೆ ನಾವು ಹೋಗ್ತಿರೋ 2 ವೀಲರಲ್ಲೇ, ಇಲ್ಲೇ ರಾಮನಗರಲ್ಲೇ ಇರೋದು ರೆಸಾರ್ಟು. ಅದಕ್ಕೆ ಎಲ್ಲ 2 ವೀಲರಲ್ಲೇ ಹೋಗ್ತಾ ಇದ್ದೀವಿ ಆರಾಮಾಗಿ. ಬಟ್ ಈ ಬಿಸಿಲು ಬೇರೆ, ತಲೆನೋವೆ. ಹೋಗೋಣ. ಇವಾಗ ಒಬ್ಬ ಬಂದವನೆ. ಲೆಟ್ಸ್ ಗೋ ಗೈಸ್. ಬಂದವನೆ ಪ್ರಜ್ವಲ್. ಹಾಯ್. ಏನು ಇನ್ನ ಇಬ್ರು ಹಿಂದೆ ಬರ್ತಾವ್ರೆ. ಇಬ್ರು ಹೊರಡಿದೀವಿ, ನಾನು ಪ್ರಜ್ವಲ್. ಗೇರಿ ಹತ್ರ ಏನು ಟ್ರಾಫಿಕ್ ಅಂದರೆ ಅವಾಗಿಂದ ಈ ಬಿಸಿಲು ಬೇರೆ ಸುಡ್ತೈತೆ. ಸೊ ಇಲ್ಲಿ ಕೆಂಗೇರಿ ಹತ್ರ ನಿಲ್ಸಿದ್ದೀವಿ. ನಾವು ಹೋಗಕ್ಕೆ ಇನ್ನೂ ಒಂದು 1 hour ಆಗುತ್ತೆ. ಸೊ ಅಲ್ಲಿ ಲಂಚು ಇರೋಲ್ಲ ಅನ್ಕೋತೀನಿ. ಅದಕ್ಕೆ ಇಲ್ಲಿ ಏನಾದರೂ ಲಂಚ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನಾನು ಪ್ರಜ್ವಲ್ ನಿಲ್ಸಿದ್ದೀನಿ. ಏನಾದರೂ ಲೈಟಾಗಿ ತಿಂದ್ಬಿಟ್ಟು ಹೋಗೋಣ. ಯಾರೂ ಇಲ್ಲ, ಫುಲ್ಲು ಖಾಲಿ ಇದೆ. ಜನನೂ ಓಡಾಡ್ತಿಲ್ಲ. ಒಳ್ಳೆ ಲಾಕ್ಡೌನ್ ಆದಂಗೆ. ಸರಿ, ಓಕೆ ಗೈಸ್, ಬಂದಿದ್ದೀವಿ. ಹಿಂಗೆ ಇವಾಗ ಆಫ್ ರೋಡಿಂಗ್ ಫುಲ್ ಈ ರೋಡ್ ಅಷ್ಟೇ ಗೈಸ್. ಸೊ ಇದೇ ರೆಸಾರ್ಟು, ರಾವಿಶಿಂಗ್ ರಿಟ್ರೀಟ್. ಸೊ ಎಲ್ಲ ಇವಾಗ ಹೋಗಿ ಚೆಕ್ ಇನ್ ಮಾಡಿಬಿಟ್ಟು, ಇವಾಗ ನಾವಿಬ್ಬರು ಬಂದಿದ್ದೀವಿ. ಇನ್ನೂ 2 ಬರ್ತಾವ್ರೆ. ಇನ್ನೂ ಒಬ್ಬ ಬಂದ್ಬಿಟ್ಟು ನೈಟ್ ಬರ್ತಾನೆ. ಲೆಟ್ಸ್ ಬಾ ಮಚ್ಚ ಹೋಗೋಣ. ಸೊ ಇದೇ ನಮ್ಮ ಲಗೇಜ್ ಎಲ್ಲ ಗಾಡಿಯಲ್ಲಿ. ಮೇಲೆ ಹತ್ಕೊಂಡು ರೂಮ್ಸ್ಗೆ ಹೋಗಬೇಕು. ಈ ಕಡೆ ಎಲ್ಲ ಪಾರ್ಕಿಂಗ್. ಎಲ್ಲ ಕಾರಲ್ಲಿ ಬಂದರೆ ನಮ್ಮದು 2 ವೀಲರ್. ಎಲ್ಲ ಕಾರ್ ಅಂದರೆ ನಮ್ಮದು 2 ವೀಲರ್. ಆದಷ್ಟು ಬೇಗ ನಾವು ಕಾರಲ್ಲಿ ಬರೋಣ ಗೈಸ್. ಸೊ ಇಲ್ಲೇ ರಿಸೆಪ್ಷನು. ಹೋಗಿ ಚೆಕಿಂಗ್ ಮಾಡಿಬಿಟ್ಟು ರೂಮ್ಸ್ ನೋಡೋಣ. ರೂಮ್ಸ್ ತೋರಿಸ್ತೀನಿ ಗೈಸ್. ಈ ರೆಸಾರ್ಟಲ್ಲಿ ಬಂದ್ಬಿಟ್ಟು ಈ ಥರ ಟ್ಯಾಗ್ ಕೊಡ್ತಾರೆ. ಆ್ಯಂಡ್ ಇದು ಬಂದ್ಬಿಟ್ಟು ಲೈಕ್ ಡೈಲಿ ಚೇಂಜ್ ಆಗುತ್ತೆ. ಡೈಲಿ ಒಬ್ಬೊಬ್ರಿಗೆ ಒಂದೊಂಥರ ಕ್ಯಾಟಗರಿ ಇರುತ್ತೆ. ಈ ಟೆಂಟ್ ಸ್ಟೇಗೆ ಒಂದು, ಆ್ಯಂಡ್ ಇಲ್ಲಿರೋ ಮೇಲೆ ರೂಮ್ ಸ್ಟೇ ಎಲ್ಲ. ಸೊ ರೂಮ್ಸ್ ಎಲ್ಲ ತೋರಿಸ್ತೀನಿ. ಆ್ಯಂಡ್ ಇದು ಬಂದ್ಬಿಟ್ಟು ನಮ್ಮ ಕೀ. ಸೊ ಇವಾಗ ಬೇಗ ಹೋಗಿ ರೂಮ್ ಚೆಕ್ ಇನ್ ಆಗೋಣ. ನಮ್ಮ ಬಗ್ಗಿ ಬಂದಿದೆ. ಇದು ಬಂದ್ಬಿಟ್ಟು ರೂಮ್ ತನಕ ನಮ್ಮ ಡ್ರಾಪ್ ಆಗುತ್ತೆ. ಇಲ್ಲಿ ಇನ್ನೊಂದು ಏನಂದರೆ ಇದು ಫುಲ್ಲು ಹಿಂಗೆ ಅಪ್ಪಿರೋದಕ್ಕೆ ಹತ್ತಕ್ಕಾಗಲ್ಲ ಗೈಸ್, ಕಷ್ಟ ಇದೆ. ಫುಲ್ ಒಂಥರ ಬೆಟ್ಟ ಮೇಲಿರೋ ಥರ ಇರೋದಕ್ಕೆ. ಇನ್ನೂ ಲಗೇಜ್ ಬೇರೆ ಇದೆಯಾ. ಓಕೆ, ಥ್ಯಾಂಕ್ಸ್ ಅಂಕಲ್. ಸೊ ನಮ್ಮ ಲಗೇಜ್ ನಾನು. ಸೊ ಗೈಸ್ ನಮ್ಮದು 2 ರೂಮ್ ಇದೆ. ಇವತ್ತು ಬಂದ್ಬಿಟ್ಟು ಈ ಕಡೆ ಕೊಟ್ಟಿದ್ದಾರೆ, ನಾಳೆ ಬಂದ್ಬಿಟ್ಟು ಆ ಕಡೆ ಬೇರೆ ರೂಮ್ ಇದೆ. ಸೊ ರೂಮ್ಸ್ ಎಲ್ಲ ಒಂದೇ ಥರ ಇರುತ್ತೆ. ಬರೀ ರೂಮ್ ಆಚೆ ಒಂದು ಏನೋ ಒಂದು ಮೇಯ್ನ್ ಇರೋದು ಚೇಂಜಸ್ ಇದೆ. ಏನಂತ ಅಂದ್ಬಿಟ್ಟು ಹೇಳ್ತೀನಿ. 101 ಇದೆನಾ? ನಾನು ನೋಡಿ ಇಲ್ಲೇ ಚಪ್ಪಲಿ ಬಿಡ್ತೆ. ಸೊ ಗೈಸ್ ಯಾಕೆ ಇದು ಇದೇನು 101? ಪಕ್ಕ ಹೊರಗಡೆಯಿಂದ ಲಾಕ್ ಹಾಕೋರ ಗೈಸ್. ನಿಮ್ಗೊಂದು ಪ್ರಾಪರಾಗಿ ರೂಮ್ ಟೂರ್ ಕೊಡ್ತೀನಿ.
ಸೊ ಫಸ್ಟ್ ಕೀ ಬಂದ್ಬಿಡ್ಲಿ, ಇದು ನಮಗೆ ಕೊಟ್ಟಿರೋ ಕೀ ಬಂದ್ಬಿಟ್ಟು ಆಗಿಲ್ಲ, ಇದೇನೋ ಗೊತ್ತಿಲ್ಲ. ಲೆಟ್ಸ್ ಅವ್ರ ಮಾಸ್ಟರ್ ಕೀ ತೊಗೊಬರ್ತಾರಂತೆ. ಮಚ್ಚ ಅಲ್ಲಿ ಬಂದ್ಬಿಟ್ಟು ಆ ಕಡೆ ಬಂದ್ಬಿಟ್ಟು ನಾನು ಅಲ್ಲಿ ಹೇಳಿದ್ನಲ್ಲ, ಆ ಸೈಡ್ ಇರೋ ರೂಮಲ್ಲಿ ಬಂದ್ಬಿಟ್ಟು ಆಚೆ ಕಡೆ ಪೂಲ್ ಬರುತ್ತೆ, ಚಿಕ್ಕ ಪೂಲ್ ಬರುತ್ತೆ. ಆ್ಯಂಡ್ ಈ ಕಡೆ ರೂಮ್ಸ್ ಎಲ್ಲ ನಾರ್ಮಲು, ಒಳಗಡೆ ಎಲ್ಲನೂ ಸೇಮು, ಬರೀ ಇಲ್ಲೊಂದು ಪೂಲ್ ಬರುತ್ತೆ, ಇಲ್ಲಿ ಖಾಲಿ ಬಿಟ್ಟವ್ರು ಅಷ್ಟೇ ಡಿಫ್ರೆನ್ಸ್. ನೋಡಿ ಈ ಆಫೀಸಿಂದ ಡೈರೆಕ್ಟ್ ಆಫೀಸ್ ಬಂಕ ಸಂಜಯ್ ಇವತ್ತು. ಹಾಯ್ ಹಾಯ್ ಸಂಜಯ್, ಹಾಯ್ ಹೇಳ್ಬಿಡು ಎಲ್ರಿಗೂ ಮತ್ತೆ ಒಂದ್ಸರಿ. ಮಚ್ಚ ಹಾಯ್ ಮಚ್ಚ. ಸೊ ಗೈಸ್ ಕೀ ಕ್ಲೀನಾಗಿ ನಿಮ್ಗೆ ರೂಮ್ ಟೂರ್ ಕೊಡ್ತೀನಿ. ಸೊ ನಮ್ಮದು 101. ಓಕೆ ಇತ್ತು. ಸೊ ಗೈಸ್ ಎಂಟ್ರಿ ಆಗಿದ ತಕ್ಷಣ 2 ಕ್ವೀನ್ ಸೈಜ್ ಬೆಡ್ಡು, ಕ್ವೀನಾ ಕಿಂಗ್ ಸೈಜಾಗ ಗೊತ್ತಿಲ್ಲ. ಸೊ 2 ಬೆಡ್ಡು. ಸೊ ಬೆಡ್ ಆಪೋಸಿಟಲ್ಲೇ ಟಿ ವಿ. ಇದು ಟಿ ವಿ ನಾವು ಮನೇಲೇ ನೋಡಲ್ಲ, ನಾನೇನಯ್ಯ ತಪ್ಪು ಮಾಡಿದೆ. ಸೊ ಇಲ್ಲೊಂದು ಟಿ ವಿ, ಸೊ ಅದು ಹೆಂಗಿದ್ರು ಆನ್ ಆಗಲ್ಲ. ಒಂದು ಟಿ ವಿ ಕೊಟ್ಟಿದ್ದಾರೆ. ಆ್ಯಂಡ್ ಕೆಳಗಡೆ ಸೆಟಪ್ ಬಾಕ್ಸ್ ಆ್ಯಂಡ್ ಕಾಲ್ ಮಾಡೋದಕ್ಕೆ, ಸೊ ರೂಮ್ ಸರ್ವಿಸ್ಗೆ ಏನಾದರೂ ಇದ್ದರೆ ಸೊ ಕಾಲ್ ಮಾಡೋದಕ್ಕೆ ಕೊಟ್ಟವ್ರೆ. ಆ್ಯಂಡ್ ಕೆಳಗಡೆ ಫ್ರಿಜ್ ಖಾಲಿ ಇದೆ, ಫ್ರಿಜ್ ಖಾಲಿ ಏನಿಲ್ಲ. ಸೊ ಅದ್ರ ಪಕ್ಕ ಡಸ್ಟ್ಬಿನ್ನು ಆ್ಯಂಡ್ ವಾಟರ್ ಬಾಟಲ್ ಆ್ಯಂಡ್ ಗ್ಲಾಸ್ ಕಾಂಪ್ಲಿಮೆಂಟ್ರಿ, ವಾಟರ್ ಬಾಟಲ್ ಕಾಂಪ್ಲಿಮೆಂಟ್ರಿ. ಸೊ ಇಲ್ಲಿ ಬಂದ್ಬಿಟ್ಟು ಈ ಟೀ ಕಾಫಿ ಮಾಡೋದಕ್ಕೆ ಸೊ ಇದೊಂದು ಆ್ಯಂಡ್ ಗ್ಲಾಸು. ಸೊ ಬೆಡ್ ಆ್ಯಂಡ್ ಇಲ್ಲೊಂದು AC. ಸೊ ಗೈಸ್ ಇಲ್ಲಿ ವಾಶ್ರೂಮ್ ಕಡೆ ಬಂದರೆ ಇಲ್ಲಿ ಬಂದ್ಬಿಟ್ಟು ಲಗೇಜ್ ಏರಿಯಾ, ಲಗೇಜ್ ಎಲ್ಲ ಇಲ್ಲೇ ಇಟ್ಬಿಟ್ಟಿದ್ದೀವಿ. ಸೊ ಲಗೇಜ್ ಏರಿಯಾ, ನಾರ್ಮಲ್ ಟಾಯ್ಲೆಟ್ಟು ಆ್ಯಂಡ್ ಗೀಸರ್. ಸೊ ಇಷ್ಟೇ ಬೇಸಿಕಾಗಿ ಒಂದು ವಾಶ್ರೂಮು, ವಾಶ್ ಬೇಷನ್ನು. ಯಾ ನೆಕ್ಸ್ಟ್ ಇಷ್ಟೇ ಗೈಸ್, ಇಷ್ಟೇ ರೂಮ್ ನಮ್ಮದು. ನಮ್ಮ ಸ್ಟೇ ಫಾರ್ ಟುಡೇ 1 ಡೇ. ಇವತ್ತು 1 ಡೇ ಬಂದ್ಬಿಟ್ಟು ಇಲ್ಲಿ ಸ್ಟೇ, ಇನ್ನೊಂದು ಸ್ಟೇ ಬಂದ್ಬಿಟ್ಟು ನಾಳೆ ಆ ಕಡೆ ಇದೆ. ಸೊ ಅದು ರೂಮ್ ಟೂರ್ ಕೊಡ್ತೀನಿ. ಸೊ ಬಾಲ್ಕನಿ ಕಡೆ ಬಂದರೆ ಸೊ ಹಿಂಗಿದೆ. ಈ ಕಡೆ ಬಂದ್ಬಿಟ್ಟು ಸ್ವಿಮ್ಮಿಂಗ್ ಏರಿಯಾ ಎಲ್ಲ ಇದೆ. ಸೊ ಈ ಕಡೆ ಬಂದ್ಬಿಟ್ಟು ನಮಗೆ ಏನು ಕ್ಯಾಂಟೀನ್ ಏರಿಯಾ. ಸೊ ಹೋಗಲ್ಲೇ ನಮ್ಮ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಎಲ್ಲ ಬಂದ್ಬಿಟ್ಟು ಅಲ್ಲೇ ಇರೋದು. ಸೊ ಇಲ್ಲಿ ಅಕ್ಕಪಕ್ಕ ಎಲ್ಲ ರೂಮ್ಸು. ಸೊ ಇಷ್ಟೇ ಗೈಸ್ ನಮ್ಮ ರೂಮು ಹಿಂಗಿದೆ ಬೇಸಿಕ್ಕಾಗಿ. ಸೊ ಇಲ್ಲಿ ಬಂದ್ಬಿಟ್ಟು ನಾವು 5 ಜನ ಸ್ಟೇ ಆಗ್ತಿದ್ದೀವಿ. ಆ್ಯಂಡ್ ಇಲ್ಲಿ ನೋಡೋದ್ರೆ ಬರೀ 4 ಜನ ಮಲ್ಕೋಬೋದು. ಒಂದು ಎಕ್ಸ್ಟ್ರಾ ಬೆಡ್ ಹಾಕ್ಸ್ತೀವಿ, ಇಲ್ಲಾಂದರೆ ನಾವು ಅಡ್ಜಸ್ಟ್ ಮಾಡ್ಕೋತೀವಿ. ಸೊ ಗೈಸ್ ಬನ್ನಿ ಇವಾಗ ಹೋಗಿ ಟೀ ಬ್ರೇಕ್, ಸ್ನ್ಯಾಕ್ಸ್ ಎಲ್ಲ ತಿನ್ಬಿಟ್ಟು ಬರೋಣ. ಹೊಟ್ಟೆ ಆಗ್ತಿದೆ, ಯಾರು ಪಾಪ ಊಟ ಮಾಡಿಲ್ಲ. ಬೇಗ ಹೋಗ್ಬಿಟ್ಟು ತಿನ್ನೋಣ, ನೋಡೋಣ ಏನೇನಿದೆ ಅಂತ ಅಂದ್ಬಿಟ್ಟು. ನಂದಪ್ಪ ಸಂಜಯ್ ಪಾಪ ಯೂನಿಫಾರ್ಮಲ್ಲೇ, ಇವನ್ನೆಲ್ಲ ಕಡೆ ಲಾಸ್ಟ್ ಟೈಮ್ ಒಂದು ರೆಸಾರ್ಟ್ ಹೋದ್ವಿ, ಅಲ್ಲೂ ಯೂನಿಫಾರ್ಮಲ್ಲೇ ಡೈರೆಕ್ಟ್ ಆಫೀಸ್ ಬಂಕ್ ಮಾಡ್ಬಿಟ್ಟು ಹಂಗೆ ಬಂದ್ಬಿಡ್ತಾರೆ. ಗೈಸ್ ಪೂಲ್ ನೋಡಿ ಗೈಸ್, ಕಾರ್ಪೊರೇಟ್ ಅವರೆಲ್ಲ ಬಂದಿದ್ರು ಮಚ್ಚಗೆ. ನೋಡಿ ಗೈಸ್ ಈ ವ್ಯೂ ಎಷ್ಟು ಕ್ರೇಜ್ ಆಗಿದೆ, ಎಲ್ಲ ಫುಲ್ಲು ಬೆಟ್ಟ. ಸೊ ಲಾಸ್ಟ್ ಟೈಮ್ ನಾನು ಬಂದಿದ್ನಲ್ಲ, ಅವಾಗ ಬಂದ್ಬಿಟ್ಟು ಇಲ್ಲಿ ಸ್ಟೇ ಆಗಿದ್ದೆ. ನಾನು ಬರೀ ಕೇಕ್ ತೊಗೊಂಡಿದ್ದೀನಿ. ಸೊ ಪಾವ್ ಬಜ್ಜಿ ತೊಗೊಬಂದವ್ರೆ ಇವ್ರು, ಪಾವ್ ಬಜ್ಜಿ, ಕಾಫಿ. ಸಂಜೆ ಸ್ನ್ಯಾಪ್ ಆಗ್ತಾನೆ, ನಾನು ಬರೀ ಕೇಕು. ಸಿಲಿಂಡರ್ ನೋಡಿದ್ರೆ ಒಂಥರ. ಗೈಸ್ ಇಲ್ಲೊಂದು ರೀಲ್ ಶೂಟ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಒಂದು ರೀಲ್ಸ್ ಮಾಡೋಣ ಅಂತ ಅಂದ್ಬಿಟ್ಟು, ಕತ್ಲಾಗಕ್ಕೆ ಮುಂಚೆ ಒಂದು ರೀಲ್ ನೋಡೋಣ. ಫಾರ್ವರ್ಡ್ ಮಾಡೋ. ಚಿಕ್ಕ ವಯಸ್ಸಲ್ಲಿ ಹೇಳ್ಕೊಡ್ತಿದ್ರಲ್ಲ. ರಿಂಗ ರೋಸಸ್. ಸನ್ಸೆಟ್ ಆಯ್ತಾ, ವ್ಯೂ ಸಕ್ಕದಾಗಿದೆ. ಸೊ ಇಲ್ಲೇ ಒಂದು ರೀಲ್ ಶೂಟ್ ಮಾಡ್ತಾ ಇದೀವಿ. ಸೊ ಒಂದು ರೀಲು, ಶೂಟು, ಎಡಿಟು ಎಲ್ಲ ಆಗೋಯ್ತು ವಿತಿನ್ ಹಾಫ್ ಅನ್ ಅವರಲ್ಲಿ. ಸೊ ಡಿನ್ನರಲ್ಲಿ ಏನೇನಿದೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಸೊ ರೂಮಲ್ಲಿ ಕುತ್ಕೊಂಡು ಬೋರ್ ಆಗ್ತಿತ್ತು, ಅದಕ್ಕೆ ಇಲ್ಲಿ ಏನೋ ಇಂಡೋರ್ ಆ್ಯಕ್ಟಿವಿಟೀಸ್ ಎಲ್ಲ ಇದೆಯಲ್ಲ, ಸೊ ಅದು ಸ್ವಲ್ಪ ಹೊತ್ತು ಆಡೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದೀವೆಲ್ಲ. ಮಚ್ಚ ಆ ಕಡೆ ಕಾರ್ನರಲ್ಲಿ ಇತ್ತು, ಎತ್ಬಿಟ್ಟರು ಅನ್ಸುತ್ತೆ. IPL ಸ್ಕ್ರೀನಿಂಗ್ ಬೇರೆ ಗೈಸ್. ಆ್ಯಂಡ್ ಗೈಸ್ ಇದು ಹೇಳಿದ್ನಲ್ಲ, ಇದು ಬಂದ್ಬಿಟ್ಟು ಯಾರು ಪಾರ್ಟಿ ಮಾಡ್ತಾರ, ಸೊ ಅವ್ರಿಗೆ ಬಂದ್ಬಿಟ್ಟು ಇದು ಬಾರ್ ಕೌಂಟಿರ್ತಾರ, ಬತಂಗ್. ಸೊ ಎಲ್ಲ ಲೈಕ್ ಡ್ರಿಂಕ್ಸ್ ಎಲ್ಲ ತೊಗೊಂಡು ಇಲ್ಲಿ ಅಥವಾ ಇಲ್ಲಿ ಕುತ್ಕೊಂಡು ಎಂಜಾಯ್ ಮಾಡ್ಬೋದು. ಸೊ ಎಲ್ಲ ಸೆಟಪ್ ಮಾಡಿ ಇಟ್ಟವ್ರೆ. ಆ್ಯಕ್ಚುಲಿ ಇಲ್ಲೆಲ್ಲ ಬಂದ್ಬಿಟ್ಟು ಪೂಲ್ ಇತ್ತು ಗೈಸ್. ಇದು ಲೈಕ್ ಏನದು 8 ಬಾಲ್ ಪೂಲ್ ಇರುತ್ತಲ್ಲ, ಆ ಗೇಮ್ ಇರೋದು. ಇಲ್ಲ ಇತ್ತು ನೋಡು, ಈ ಲೈಟ್ಸೇ ಆನ್ ಮಾಡಿಲ್ಲ ಯಾವುದು, ಫುಲ್ ಕತ್ಲೆ ಇದೆ. ಸೊ ಇದೇ ಗೈಸ್ ಪೂಲು. ನಾವೇ ಆನ್ ಮಾಡ್ಬೇಕು ಅನ್ಸುತ್ತೆ. ಎಲ್ಲ ಇದು ಇರಲಿಲ್ಲ ಲಾಸ್ಟ್ ಟೈಮ್ ಅಲ್ಲ. ಸಂಜಯ್ ಪ್ರೋ ಪ್ಲೇಯರ್ ಅಲ್ವಾ ಮಚ್ಚ? ನ್ಯಾಷನಲ್ ಪ್ಲೇಯರಾ? ಹೆಂಗ್ ಸಂಜಯ್ ಅದು ಗೈಸ್? ಸಂಜೆ ಹಿಡ್ದಿರೋ ಟ್ರಿಕ್ಸ್ ಇದು ನೋಡಿ, ಹಿಂಗ್ ಹಿಡ್ಕೊಂಡು ಆಡಬೇಕು. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಅದೆತ್ತು ಹೆಂಗೋ ವಿಡಿಯೋ ಆನ್ ಇರೋದಕ್ಕೆ ಕೆಟ್ಟ ಮಾತು ಬಂದಿಲ್ಲ, ಇಲ್ಲಾಂದ್ರೆ ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ.
ಅಲ್ಲ ಅವಾಗಿಂದ 8 ಬಾಲ್ ನಾನು ಕರೆಕ್ಟಾಗಿ ಸೆಂಟ್ರಲ್ ಕುಂಡಿಸ್ತಾ ಇದ್ದೀನಿ. ಹಂಗೆ ಪೌಡ್ರಾ ಸ್ನೋ ಬಾಲ್ ಎತ್ತಿ ಹಿಂಗೆ ಹೊಡೆದ್ರೆ ಕರೆಕ್ಟಾಗಿ ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಓಕೆ ಓಕೆ ಗೈಸ್ ಸೀರಿಯಸ್. ಹಾಂ ಲವ್ ಇದು ಮುಂದೆ ಬರಬೇಕು. ಸ್ವಲ್ಪ ಹೊತ್ತು ಆಡೋ ಗಂಟ ಇರಿಟೇಟಿಂಗ್ ಟ್ರಕ್. ಇಲ್ಲಿ ಕಲೋ ಸಾಕಾಯ್ತು. ಸಂಜೆ ಇದೆಲ್ಲ ಕರೆಕ್ಟಾಗಿ ಮಾಡ್ತಾನೆ. ಈ ಕಡೆ ಬಿಡು ಅವನೇ ಮಾಡಲಿ. ಫಾ ಅದೇನೋ ಈ ಸತಿ ಎಲ್ಲ ಕತ್ಲೆ ಇದೆ. ಹೌದಾ ಮಚ್ಚ ಬೇಡ ಕಣೋ ಸುಮ್ಮನೆ ಫಿಸಿಕ್ಸ್ ನೋಡಿ ರೌಂಡ್ ಆಗುತ್ತಂತೆ. ಮಚ್ಚ ಇದೆಲ್ಲ ಹೆಂಗೆ ಎಕ್ಸ್ಪೀರಿಯನ್ಸು? ಹಾಸ್ಪಿಟಲ್ ಇದೆಲ್ಲ ಹೇಳ್ಕೊಡ್ತಾರ? ಇದೇನು ಇಷ್ಟುದ ಐತೆ. ಅಯ್ಯೋ ಮಚ್ಚ ಎಷ್ಟು ಮೇಲೆ ಕಾಲಿಟ್ಟಿದ್ದೀವಿ. ಹಂಗೆ ಓಡಾಡ್ತಿದೀವಿ ಏನೋ ಮಾಡಕ್ಕೆ. ಇದು ಫುಲ್ ಕತ್ಲೆ ವಯಸ್ ಒಂಥರ. ಇದು ಫೋನ್ ಫ್ಲಾಶ್ ಈ ಮಚ್ಚ ಇದ್ರಲ್ಲಿ ನೋಡು ಎಷ್ಟು ಬೆಳಕೈತೆ ನೋಡಿ. ಇದು ನಮ್ ಕಾಣಿಸಿರೋ ಫುಲ್ ಕತ್ಲೆನೇ ಇದೆ, ಏನು ಇಲ್ಲ, ಒಂಥರ ದೇವಾಗಿವ ಏನಾದ್ರು ಮಚ್ಚ ಮಚ್ಚ. ಮೀಟರ್ ಬೇಕು, ಮೀಟರ್. ಅಯ್ಯೋ ಹುಳ ಇಲ್ಲೇ ಎಲ್ಲೋ ಇತ್ತು. ಫೋನ್ ಮಾಡಕ್ ಬೇರೆ ಆಗಲ್ಲ, ಅವ್ನ್ ರೀಚಾರ್ಜ್ ಬೇರೆ ಇಲ್ಲ. ಎಲ್ಲ ಒಂದೊಂದ್ ಮೂಲೆಯಲ್ಲಿ ಹೋಗಿ ಕುತ್ಕೊಬಿಡೋಣ. ಮಚ್ಚ ಇದ್ ಮರ ಹತ್ತಕ್ಕೂ ಆಗಲ್ವ ಮಚ್ಚ? ಮಾವಿನ ಕೈ ಕಣ ದೇವ ಬರುತ್ತಾ ಹಿಂಗೆ ಆವು ಬಂದ್ಬಿಟ್ರೆ ಅಷ್ಟೇ. ಹಿಂಗೆಸ್ತ ಒಂದ್ ಶರ್ಟ್ ಹೌದಾ? ಲಾಸ್ಟ್ ಟೈಮ್ ಹಿಂಗೆ ಆಗಿದೆ, ನಮ್ಗೆ ಭಯ ಆಗಿತ್ತು. ಓಡಾಗಿದ್ದೀವಿ, ಇಲ್ಲಿಂದ ಎಲ್ಲಿ ಓಡಕ್ಕಾಗಲ್ಲ. ಬೆಟ್ಟ ಮೇಲೆ ಬೇರೆ ಇದೀವಿ. ಏನಾದ್ರೂ ಬಂದು ಟೀ ಶರ್ಟ್ ಮೇಲೆ ಹತ್ಕೊಬಿಟ್ರೆ ಕಷ್ಟ. ಹಾಸ್ಪಿಟ್ಲಿಗೆ ಹಿಂಗೆ ಸೇರಿಸ್ತಾನೆ. ನನ್ನ ಕೈಲೇ ಹುಳ ಐತೆ. ಅವನ್ಗೆ ಮೆಸೇಜ್ ಮಾಡಕ್ಕೆ ಬಿಡ್ಬೇಡಿ. ಇವ್ರಿಬ್ಬರದು ಒಂದು ಏನದು ಸೀಕ್ರೆಟ್ ಕೋಡ್ ಲ್ಯಾಂಗ್ವೇಜ್ ಇದೆ ಗೈಸ್. ಅವರಿಬ್ರೆ ಒಂಥರ ಅಜಾಡ್ ಗುಜಾಡ್ ಅಂತ ಅಂದ್ಬಿಟ್ಟು ಏನೇನೋ ಮಾತಾಡ್ತಾರೆ, ಅರ್ಥ ಆಗೋದಿಲ್ಲ. ಒಂದೊಂದು ಅರ್ಥ ಆಗ್ಬಿಡುತ್ತೆ ನಮಗೂ. ಅವ್ರ ಜೊತೆ ಇದ್ದು ಮಾತಾಡ್ತಾರಲ್ಲ, ರೂಢಿ ಆಗ್ಬಿಟ್ಟಿದೆ ಅಲ್ವಾ? ಎಲ್ಲಿ ಓ ಕಣ್ಣು ನೋಡಿ ಹೆಂಗ್ ಕಾಣಿಸ್ತೈತೆ. ಇನ್ನ ಫೋನಲ್ಲಿ ಹೆಂಗ್ ಕಾಣಿಸ್ತೈತೆ ನೋಡು ಮಚ್ಚ. ನೋಡಿದ್ದು ಓಡೈತು. ಫುಲ್ ಹಾಂಟೆಡ್. ಇವ್ರ ಮೆನ್ಯೂ ನೋಡಿ, ನಾರ್ತ್ ಇಂಡಿಯನ್ನು, ಸೌತ್ ಇಂಡಿಯನ್ನು, ವೆಸ್ಟರ್ನು, ನಾರ್ತನ್ನು ಎಲ್ಲ ಐತೆ. ಡೆಸರ್ಟು, ರೈಸ್. ಇವಾಗ ಕೊಡ್ತಾನೆ. ಸಡನ್ ಆಗಿ ಏನಾಯ್ತು ಅವನಿಗೆ? ಸೈಲೆಂಟ್ ಆಗಿ ಕುತ್ಕೊಂಡು ಫೋನ್ ನೋಡ್ತಿದ್ದ. ಎದ್ ಬಂದ್ ಸ್ಮ್ಯಾಕ್ ಡೌನ್ WWF ನೋಡಿರ್ತಾನೆ ರೀಲ್ಸ್ ಏನಾದ್ರು. ಅದೇ ಅವ್ನ ರಿವೆಂಜ್ ಬಂದ್ಬಿಟ್ಟು ಇವನ ಹತ್ರ ತಗೋತಾವ. ಒಳ್ಳೆ WWF ಅವನ್ ಜಂಪ್ ಬಿಡ್ತಾನ ಅವನು. ಓವರ್ ಆಕ್ಟಿಂಗ್. 100 ರೂಪಾಯಿ ಕಟ್ ಮಾಡಿ
ಅವ್ನ ಪ್ರಾಣನೇ ಫೋನಲ್ಲಿ ಐತೆ. ಮೆಸೇಜ್ ಮಾಡಬೇಕು, ಸ್ನ್ಯಾಪ್ ಹಾಕ್ಬೇಕು. ಮಚ್ಚ ಅವ್ನ ಎತ್ತಕ್ಕಾಗಲ್ವೋ, ಅವನೇ ಡೈ ಹಾಕ್ಬೇಕು. ಅಯ್ಯೋ ಫ್ಯಾನ್ ಹುಷಾರು. ಅಯ್ಯೋ ಬೀಳ್ಸು. ಅಯ್ಯೋ ಡಿಸ್ಪ್ಲೇ ಹೋದ್ರೆ ಕಷ್ಟ. ಅಂದ್ರೆ ಫೋನ್ ಮಾರ್ಬೇಕಂತ ಇವತ್ತು ಮಾಡ್ತಾವ್ ಮತ್ತೆ. ಹುಷಾರು. ಅಯ್ಯಪ್ಪ ಕೆಳಗಡೆ ತಾಕ್ಬಿಡೋ ಫ್ಯಾನು. ಗೈಸ್ ಇದೆ ಡೈನಿಂಗ್ ಏರಿಯಾ. ಬಾರ್ಬಿಕ್ಯೂ ವೆಜ್ಜು, ತಂದೂರಿ ಆ್ಯಂಡ್ ಮಟರ್ ಪನ್ನೀರ್, ಕಡಾಯಿ ವೆಜ್, ಪಾಸ್ತಾ, ಶೇಜ್ವಾನ್ ಫ್ರೈಡ್ ರೈಸ್, ವೆಜ್ ಬಿರಿಯಾನಿ, ಸಾಂಬಾರ್, ಪಾಯಸಮ್ ನೋಡಿ ಗೈಸ್, ಬರ್ಫಿ, ಚಿಕನ್ ಸೂಪ್ ಇದೆ ಇದರಲ್ಲಿ, ಏನೋ ತಂದೂರಿ ಗ್ರಿಲ್ ಐಟಮು, ಚಿಲ್ಲಿ ಚಿಕನ್, ಫಿಶ್ ಕೂಡ ಇದೆ ಗೈಸ್. ಇದು ಬಂದ್ಬಿಟ್ಟು ಮಲಬಾರ್ ಚಿಕನ್ ಬಿರಿಯಾನಿ ಆ್ಯಂಡ್ ಡೆಸರ್ಟ್, ಕರ್ಡ್ ರೈಸ್ ಇದೆ, ರೈತಾ, ಪಾಪಡ್. ಹೀಗಿದೆ ನೋಡಿ ಡೈನಿಂಗ್ ಏರಿಯಾ. ಸೊ ನಾನು ಒಂದು ರೋಟಿ, ವೆಜ್ ಕರಿ, ಬಿರಿಯಾನಿ ಆ್ಯಂಡ್ ಚಿಕನ್. ಸೊ ಇವತ್ತು ಫುಲ್ ಪ್ರೋಟೀನ್. ನೋಡೋಣ ಟೇಸ್ಟ್. ಪಾಸ್ತಾ ಒಂದು ಲೈಟಾಗಿ ಜಸ್ಟ್ ಒಂದು ಟೇಸ್ಟ್ಗೋಸ್ಕರ ಹಾಕಿದ್ದೀನಿ. ಚೆನ್ನಾಗಿದೆ ಟೇಸ್ಟು. ಯಾವ್ದು ಚೆನ್ನಾಗಿದೆ? ನನಗೆ ರೋಟಿ ಮತ್ತು ಪನ್ನೀರ್ ಸೂಪರ್ ಕಾಂಬಿನೇಷನ್ ಚೆನ್ನಾಗಿದೆ. ಚಿಕನ್ ಒಂದು ಟೇಸ್ಟ್ ಮಾಡ್ತೀನಿ. ಪಾಸ್ತಾ ಗೈಸ್, ಇನ್ನೊಬ್ಬ ಇವಾಗ ಬರ್ತಾವನೆ. ಹಾಯ್ ಸಂಜೀವ್ ಸಾರಿ, ಕೆಲಸ ಮುಗಿಸ್ಬಿಟ್ಟು ಇವಾಗ ಬಂದ ಪಾಪ. ಅವನ ಆಫೀಸ್ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಬಂದವನೆ. ಈ ಚಿಕನ್ ಅಂತೂ ಕ್ರೇಜಿ ಆಗಿದೆ ಗೈಸ್. ಇದು ಮತ್ತು ಇನ್ನೊಂದಿತ್ತು, ಅದು ಚಿಲ್ಲಿ ಚಿಕನ್ ಸಮಥಿಂಗ್, ಅದು ಸಖತ್ತಾಗಿದೆ ಗೈಸ್. ಡಿನ್ನರ್ ಎಲ್ಲ ಮುಗಿಸ್ಬಿಟ್ಟು ಇವಾಗ ರೂಮ್ ಕಡೆ ಹೋಗ್ತಾ ಇದ್ದೀವಿ. ಸಖತ್ತಾಗಿತ್ತು ಊಟ. ಬಟ್ ನಾನು ಜಾಸ್ತಿ ರೈಸ್ ಏನು ತಿನ್ನೋಕೆ ಹೋಗಿಲ್ಲ, ಬರೀ ಚಿಕನ್ನು. ನನ್ನ ಇವತ್ತು ಪ್ರೋಟೀನ್ ಗೋಲ್ ಕಂಪ್ಲೀಟ್ ಆಗುತ್ತೆ. ಸೊ ಹೋಗ್ತಾ ಇದ್ದೀವಿ ರೂಮ್ ಕಡೆ. ಸೊ ಹೋಗಿ ಸ್ವಲ್ಪ ಹೊತ್ತು ಇವಾಗಲೇ ಹೋಗಿ ಮಲ್ಕೊಳ್ಳೋದು ಬೇಡ, ಒಂಚೂರು ವಾಕಿಂಗ್ ಎಲ್ಲ ಮಾಡಿಕೊಂಡು ಆಮೇಲೆ ಹೋಗಿ ಮಲ್ಕೊಳ್ಳೋಣ ಅಂತ. ಸೊ ನಾಳೆ ಇನ್ನೊಂದು ರೂಮಿಗೆ ಶಿಫ್ಟ್ ಆಗ್ತೀವಿ ಆ್ಯಂಡ್ ಆ್ಯಕ್ಟಿವಿಟೀಸು ಎಲ್ಲ ನಾನು ಕವರ್ ಮಾಡ್ತೀನಿ. ಸೊ ಅದು ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಸೊ ಇಲ್ಲಿ ತನಕ ವೀಡಿಯೋ ನೋಡಿದರೆ ವಿಡಿಯೋ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ. ನೆಕ್ಸ್ಟ್ ವೀಡಿಯೋ ಬರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗುವ ನೆಕ್ಸ್ಟ್ ವೀಡಿಯೋಲಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್. ಅಷ್ಟೇ.